ಸುಮಾರು 55 ವರ್ಷಗಳ ಹಿಂದೆ ನಾವು ಹೀಗೆ ಸಿನಿಮಾ ನಟರಾಗಬೇಕು ಅಂತ ಮದ್ರಾಸ್ಗೆ ಹೋದವರು. ಆಗಿನ ಕಾಲದಲ್ಲಿ ಸಿನಿಮಾ ಅಂದರೆ ತಂದೆ ತಾಯಿಗಳು ಯಾರಾದರೂ ಸಿನಿಮಾದವ್ರು ಸಿಕ್ಕಿದ್ರೆ ನೀನು ಓದಲಿಲ್ಲ 7ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಬಿಟ್ಟ, ಕಲಿಬಾರ್ದೆಲ್ಲ ಕಲ್ತಿದ್ದಾನೆ, ಜೀವನದಲ್ಲಿ ಮುಂದೆ ಬರೋ ಕಾಣೆ, ನೀವು ಸಿನಿಮಾ ಕರ್ಕೊಂಡು ಹೋಗ್ಬಿಡಿ ಅಂತ ಹೇಳೋರು ಆಗಿನ ಕಾಲದಲ್ಲಿ. ಅಂತಹ ಸಮಯದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮಗನಾಗಿ ಸಿನಿಮಾ ಸೇರ್ತೀನಿ ಅಂದರೆ ಇನ್ನು ಕೈಕಾಲು ಮುರಿತಾರೆ ಅಂದ್ಬಿಟ್ಟು BSc ಆಗೋದಕ್ಕೆ ಕಾದು ಆಮೇಲೆ ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಿ 2 ವರ್ಷ ಡಿಪ್ಲೊಮಾ ಇನ್ ಫಿಲ್ಮ್ ಆ್ಯಕ್ಟಿಂಗ್ ಮಾಡಿ ನಾನು ಸಿನಿಮಾಗೆ ಬಂದದ್ದು. ಈ ಮಕ್ಕಳಿಗೆ ಅದನ್ನೇ ಹೇಳ್ತೀನಿ, ಸಿನಿಮಾ ಸುಲಭ ಅಲ್ಲ. ಈ ಕ್ರಿಕೆಟ್ ಹೇಳ್ತಾರಲ್ಲ, ಈಟ್ ಕ್ರಿಕೆಟ್, ಡ್ರಿಂಕ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್ ಅನ್ನೋ ಥರ ಈ ಆ್ಯಕ್ಟಿಂಗು ಒಳಗಡೆಯಿಂದ ಇದು ಬರಬೇಕು. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ನಷ್ಟ ಆಗಲಿ, ನಾನು ನಟ ಆಗ್ತೀನಿ, ನಟಿ ಆಗ್ತೀನಿ ಅನ್ನೋದು ಇದ್ರೇ ಆಗೋದು. ಪ್ರಯತ್ನ ಪಡೋಣ, ಅದೃಷ್ಟ ಚೆನ್ನಾಗಿದ್ದರೆ ನಾವು ಸ್ಟಾರ್ ಆಗ್ಬೋಣ ಅನ್ನೋ ಥರ ಆದರೆ ಆಗೋದಿಲ್ಲ. ಮೊದಲು ನಾಟಕದ ಕಂಪ್ನಿಗಳಲ್ಲಿ ಚಿಕ್ಕ ವಯಸ್ಸಿಗೆ ಕರ್ಕೊಂಡೋಗಿ ಇಟ್ಕೊಂಡು ಅವ್ರಿಗೆ ನಾಟಕದ ಸೆಟ್ಗಳು ಹಾಕೋದ್ರಿಂದ ಹಿಡಿದು, ಸಂಗೀತದಿಂದ ಹಿಡಿದು, ಆಮೇಲೆ ಅಭಿನಯ ಎಲ್ಲ ಹಿಡಿದು ಅವರು ಕಲಾವಿದರಾಗ್ತಿದ್ರು. ಇವತ್ತು ಸುಲಭ ಆಗ್ಬಿಟ್ಟಿದೆ, ಅದೃಷ್ಟ ಚೆನ್ನಾಗಿದ್ದರೆ ಯಾರು ಬೇಕಾದರೂ ಸ್ಟಾರ್ ಆಗ್ಬೋದು ಅಂತ. ಪ್ರತಿಯೊಂದಕ್ಕೂ ಒಂದು ಸಾಧನೆ ಬೇಕು. ಆ ಸಾಧನೆ ಮಾಡಿ ಮುಂದೆ ಬರ್ತೀನಿ ಅಂತಂದರೆ ಚಿತ್ರರಂಗಕ್ಕೆ ಬನ್ನಿ, ಇಲ್ಲ ಅಂದರೆ ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳಿ. ನೀವು ಕಲಾವಿದರಾಗೋದು ಸಾಮಾನ್ಯವಾದ ವಿಷಯ ಅಲ್ಲ. ನಮ್ಮ ಪ್ರಯತ್ನವೂ ಇರಬೇಕು, ದೈವ ಪ್ರೇರಣೆಯೂ ಇರಬೇಕು.